studies. महात्मा गांधी जी को, डॉक्टर बी आर अम्बेडकर को, जय जवान, हेलो भारत माता की। ಎಲ್ಲ ಆಡಳಿತ ಮಂಡಳಿಗೆ ಮೊದಲಿನ ಸಂಸದ ಈ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಆಗಮಿಸಿದ್ದಾರೆ. ಎಲ್ಲರನ್ನ ಪ್ರೀತಿಯಿಂದ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. 7ನೇ ತರಗತಿಯ ದೀಪಾ ಗಂಗಣ್ಣನವರಿಂದ ಪ್ರಾರ್ಥನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜು ಎಲ್ಲ ನಮ್ಮ ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯ ಖಜಾಂಚಿಯಾಗಿರ್ತಕ್ಕಂಥ ರಾಮಕೃಷ್ಣಣ್ಣವರು ಆಗಿದ್ದಂದರೆ ಅವರಿಗೂ ಸಹ ನಾವು ಈ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ನಾಯಕರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ನಾರಾಯಣಪ್ಪಣ್ಣವರು ಬಂದಿದ್ದಾರೆ. ಅವರಿಗೂ ಸಹ ನಾವು ಶಾಲಾ ಪರವಾಗಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹೀಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಮುರಳಿ ಸರ್ ಬಂದಿದ್ದಾರೆ. ನಮ್ಮ ಶಾಲಾ ಆಡಳಿತ ನೂತನ ಸದಸ್ಯರವರು ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ KS ಪಾಟೀಲ್ ಸಹ ಬಂದಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ನಮ್ಮ ಶಾಲಾ ಪರವಾಗಿ ಆಡಳಿತವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸ್ಥಳೀಯ ಸಮಯಕ್ಕೆ ಪೋಷಕರು ಮತ್ತು ಮಕ್ಕಳು ಶಿಕ್ಷಕರು ಎಲ್ಲರೂ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಮತ್ತು ನಮ್ಮ ಆಡಳಿತ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. Studying in 5th standard. Good morning everyone. My name is Edappa. I am studying in 5th standard. Respected
president sir, committee members, headmaster, teachers and parents and all my dear friends, and I wish you a happy Republic Day. Today is 26th January. We are celebrating 77th Republic Day of our country. Republic Day is a national festival of India. On 26 January 1950, our Constitution came into force. The Constitution is the supreme law of India. We should respect our Constitution. We should understand the importance of this great day. I am proud to be an Indian and I love my country. Jai Hind, Jai Bharat. Thank you all. सर्वप्रथम आप सभी को गणतंत्र दिवस की हार्दिक शुभकामनाएं। गणतंत्र दिवस हमारा राष्ट्रीय पर्व है। यह सभी भारतीयों के लिए बहुत महत्वपूर्ण दिन है। ಇವತ್ತು 77ನೇ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ನಮಗೆ ಮಾಡಿಕೊಟ್ಟಂಥವರು, ತಂದುಕೊಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 1950ರಲ್ಲಿ ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನನ ತಂದುಕೊಟ್ರು. ಇದನ್ನ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ಇದಕ್ಕೂ ಮುಂಚೆ ನಮ್ಮ ದೇಶ ಯಾವ ತರ ಇತ್ತು ಅಂದ್ರೆ 562 ಸಂಸ್ಥಾನಗಳಿತ್ತು. ಅಂದ್ರೆ ಅಲ್ಲಲ್ಲೂ ಸಣ್ಣ ಸಣ್ಣ ರಾಜರು, ಪಾಳೆಗಾರರು ನಮ್ಮ ದೇಶನ ಆಳ್ತಾ ಇದ್ರು. ಇದನ್ನೆಲ್ಲ ಒಟ್ಟುಗೂಡಿಸಿ 1947ರಲ್ಲಿ ನಮಗೆ ಸ್ವತಂತ್ರ ಬಂದ ಮೇಲೆ ಸರ್ದಾರ್ ಪಟೇಲ್ರು ಈ ದೇಶನ ಒಗ್ಗೂಡಿಸ್ತಾರೆ. ಅದರಲ್ಲಿ 2 ಮಾತ್ರ ಆಗಿರೋದಿಲ್ಲ, ಹೈದರಾಬಾದ್ ಮತ್ತೆ ಜಮ್ಮು ಕಾಶ್ಮೀರ. ಅದೆರಡು ಮಾತ್ರ ಆಗಿರೋದಿಲ್ಲ. ಮಿಕ್ಕಿದನ್ನೆಲ್ಲರೂ ಎಲ್ಲ ಒಂದು ಸಣ್ಣ ಸಣ್ಣ ರಾಜರು, ಪಾಳೆಗಾರರ ಹತ್ರ ಸರ್ದಾರ್ ಪಟೇಲ್ರು ಮಾತಾಡಿ ಒಗ್ಗೂಡಿಸುವಂತ ಕೆಲಸ ಮಾಡ್ತಾರೆ. ಹೈದರಾಬಾದ್ ಮತ್ತೆ ಜಮ್ಮು ಕಾಶ್ಮೀರ 2 ಬಿಟ್ಟು ಮಿಕ್ಕಿದನ್ನೆಲ್ಲರೂ ಒಂದು ದೇಶವನ್ನ ಮಾಡ್ತಾರೆ. ಅಂದ್ರೆ 562 ಸಂಸ್ಥಾನಗಳಿದ್ದಂತ ಒಂದು ದೇಶನ ಒಂದು ದೇಶವನ್ನಾಗಿ 1940 ಅಂದ್ರೆ ನಮಗೆ ಸಂವಿಧಾನ ರಚನೆ ಆಗಕ್ಕೆ ಮುಂಚೆ ಒಗ್ಗೂಡಿಸುವಂತ ಕೆಲಸ ಮಾಡ್ತಾರೆ. ಆಮೇಲೆ ಸಂವಿಧಾನ ರಚನೆ ಆಗುತ್ತೆ. ದೇಶ ಯಾವ ತರ ಇರಬೇಕು, ದೇಶದ ಜನ ಯಾವ ನೋಡಿ. ಅದೇ ರೀತಿ ಹೋದ ವರ್ಷ ಸುಮಾರು ಈ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಜನ ಸೈನಿಕರು ಅವರ ಜೀವವನ್ನು ಮುಳುಪಾಗಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಅವ್ರ ಹೆಸರುಗಳು ಕೂಡ ನನಗೆ ಮುಳುಪಾಗಿದೆ. ಯಾರಾದ್ರೂ ನೆನಪಿಸಿದ್ರೆ ಬಹಳ ಸಂತೋಷ. ಗೊತ್ತಿದೆಯಾ ಯಾರು? ನೋಡಿ, ಒಂದನ್ನು ನಾವು ಅರ್ಥ ಮಾಡ್ಕೊಂಡು ಎಲ್ಲ ಮನೋರಂಜನೆ ಎಲ್ಲವೂ ಬೇಕು ನಮಗೆ, ಇಲ್ಲ ಅಂತ. ಭಾರತ ಅಂತ ನಾವು ಹೇಳೋದಾದ್ರೆ ತಾಯ್ನಾಡು ಅಂತೀವಿ, ಮತ್ತೆ ಭರತ ಖಂಡ ಅಂತೀವಿ,